ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಿದ್ದೀನಿ ಪನ್ನೀರ್ ಹೈದರಾಬಾದಿ. ಅದಕ್ಕೆ 3 ಇಂದ 4 ಈರುಳ್ಳಿ, ಕ್ಯಾರೆಟು ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟನ್ನು ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡು ತಣ್ಣಗಾದ ನಂತರ ಅದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಹಾಗೆ ಒಂದು ಕಡಾಯಿಗೆ ಸೋಂಪು, ಜೀರಿಗೆ ಮತ್ತು ಚಕ್ಕೆ, ಲವಂಗ, ಪಲಾವ್ ಎಲೆ ಇಷ್ಟನ್ನು ಹಾಕೊಂಡು ಒಗ್ಗರಣೆ ಮಾಡಿಕೊಂಡು ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಕಡಾಯಿಗೆ ಹಾಕಿ ಸ್ಟಿರ್ ಮಾಡಿ ಅದು ಎಣ್ಣೆ ಬಿಟ್ಟ ಮೇಲೆ ಅದಕ್ಕೆ ನಾವೇನು ಮಾಡೋಣ, ಒಂದು 2 to 3 ಸ್ಪೂನಷ್ಟು ಕರ್ಡನ್ನು ಮಿಕ್ಸ್ ಮಾಡೋಣ. ಕರ್ಡ್ ಮಿಕ್ಸ್ ಮಾಡಿದ ತಕ್ಷಣ ನಾವೇನು ಮಾಡಬೇಕು, ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡಬೇಕು. ಅದರ್ವೈಸ್ ಏನಾಗುತ್ತೆ, ಕರ್ಡ್ ಏನಾಗುತ್ತೆ, ಸೊ ಅದು ಒಡೆದೋದ್ರೆ ಗ್ರೇವಿ ಟೆಕ್ಸ್ಚರ್ ಏನಾಗುತ್ತೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡಿ ಅದು ಕುದಿಯೋದಕ್ಕೆ ಬಿಡಿ. ಕುದಿ ಬಂದ ಮೇಲೆ ನಾವೇನು ಮಾಡೋಣ, ಅದಕ್ಕೆ ಡ್ರೈ ಮಸಾಲ ಪೌಡರ್ನ ಆ್ಯಡ್ ಮಾಡೋಣ. ನಾನಿಲ್ಲಿ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲೆ ಇಷ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟನ್ನು ಆ್ಯಡ್ ಮಾಡಿ ಕುದ್ಮೇಲೆ ನಾವೇನು ಹೋಮ್ ಮೇಡ್ ಪನ್ನೀರ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕಿದ್ರೆ ನಿಮ್ಮದು ಗ್ರೇವಿ ಏನಾಗಿರುತ್ತೆ, ರೆಡಿ ಆಗಿರುತ್ತೆ. ಸೊ ಪನ್ನೀರ್ ಹಾಕಾದ್ಮೇಲೆ ಒಂದು 2 to 3 ಮಿನಿಟ್ಸ್ ಅಷ್ಟೇ ಬಾಯ್ಲ್ ಮಾಡಿ. ಸೊ ಬಾಯ್ಲ್ ಆದಮೇಲೆ ನೋಡಿ ಇಲ್ಲಿ ನಮ್ಮದು ಏನು ಚೆನ್ನಾಗಿದೆ ಅಲ್ವಾ ಟೆಕ್ಸ್ಚರು. ಸೊ ಇದು ಪನ್ನೀರ್ ಹೈದರಾಬಾದಿ ಏನಾಗಿದೆ, ಟೆಕ್ಸ್ಚರ್ ಫುಲ್ಲಾಗಿ ರೆಡಿ ಆಗಿದೆ. ಸೊ ಆಯಿಲ್ ಎಲ್ಲ ಬಿಟ್ಟ ಮೇಲೆ ಸೊ ನಾವೇನು ಮಾಡ್ತಾಯಿದ್ದೀನಿ, ಒಂಚೂರು ಕಸೂರಿ ಮೇಥಿನ ಟೇಸ್ಟ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾನು ಇದ್ರ ಜೊತೆ ಚಪಾತಿ ಕಾಂಬಿನೇಷನ್ ಮಾಡ್ಕೊಂಡಿದ್ದೆ. ನೀವು ಯಾವ್ದಾದ್ರು ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ